ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ರಾ, ಸೂಪರ್ ಆಗಿದ್ರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳು ಅಂತಹ ಒಂದು ಬಂದಾಗ, ಒಂದು ಯಾವುದಾದ್ರೂ ಒಂದು ಹುದ್ದೆಗಳು ಪೋಸ್ಟ್ಗಳು ಅಂತಹ ಒಂದು ಬಂದಾಗ ಕೇವಲ ಒಂದು SLC ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಥವಾ ಒಂದು ಸ್ಟೂಡೆಂಟ್ಗಳು ಪ್ರತಿಯೊಬ್ಬರು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಪಡಿಲೇಬೇಕು ಅಂತ ಒಂದು ವೈಟ್ ಅನ್ನ ಮಾಡ್ತಿರ್ತೀರಾ. ಅಂದ್ರೆ ಒಂದು ತಾಳ್ಮೆಯಿಂದ ಏನೋ ಒಂದು ವೈಟ್ ಅನ್ನ ಮಾಡಿ ಫೈನಲ್ ಆಗಿ ನಮ್ಮ ಒಂದು ಕರ್ನಾಟಕದಂತ ಅಲ್ಲ, ಇಡೀ ನಮ್ಮ ಒಂದು ಭಾರತದಂತ ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಗಳು ಸ್ಟೂಡೆಂಟ್ಗಳು ಆಲ್ರೆಡಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಎ BPM ಅಥವಾ ಒಂದು ABPM ನ ಒಂದು ಪೋಸ್ಟ್ ಅಲ್ಲಿ ಪ್ರೆಸೆಂಟ್ ಈಗ ಒಂದು ಕೆಲಸ ಸಹ ಮಾಡ್ತಿದ್ದಾರೆ. ಯಾಕೆ ಇಷ್ಟೊಂದು ಕ್ರೇಜ್ ಆಗಿ ಈ ಒಂದು ಪೋಸ್ಟ್ ಗಳಿಗೆ ಏನೋ ಒಂದು ತೋರಿಸ್ತೀರಾ ಅಂದ್ರೆ, ಖಂಡಿತವಾಗಿ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಕೇವಲ ಒಂದು SLC ಆಗಿರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪಡಿಬಹುದು. ಸ್ನೇಹಿತರೆ, 2024 ಈ ಒಂದು ವರ್ಷದ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಲ್ಲಿ ತಾವು ಒಂದು ಪೋಸ್ಟ್ ಅನ್ನ ಪಡಿಬೇಕು ಅಂದ್ರೆ ಅದು ಡಿಪೆಂಡ್ ಆಗುತ್ತೆ ಈ ಬಾರಿ ಎಷ್ಟು ಕಟ್ ಆಫ್ ನಿಲ್ಲಬಹುದು ಎಂಬುದರ ಬಗ್ಗೆ. ತಾವು ಪ್ರೀವಿಯಸ್ ಆಗಿರುವಂತಹ ಒಂದು ವೇಕೆನ್ಸಿಗಳಲ್ಲಿ ನೋಡ್ಕೊಳ್ಳಿ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ಸೆಲೆಕ್ಷನ್ ನಡೆದಿಲ್ಲ. ಕಾರಣ ಏನಂದ್ರೆ, ಅಲ್ಲಿನ ಒಂದು ಸಿಚುವೇಶನ್ ಒಂದು ಟೈಮ್ ನಲ್ಲಿ ಕಟ್ ಆಫ್ ಏನಿದೆ ಅದು ಒಂದು ಕಡೆ ಜಾಸ್ತಿ ಹೋಗಿದೆ, ಒಂದು ಕಡೆ ಕಡಿಮೆ ಹೋಗಿದೆ. ಸೊ ಆ ಒಂದು ಕಾರಣದಿಂದಾಗಿ ಕೆಲವೊಂದು ಪ್ಲೇಸಸ್ ನಲ್ಲಿ ಕಡಿಮೆ ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳ ಸೆಲೆಕ್ಷನ್ ಆಗಿದೆ. ಇನ್ನು ಕೆಲವೊಂದು ಏನೋ ಒಂದು ಪ್ಲೇಸ್ ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದನ್ನು ಕೂಡ ಏನೋ ಒಂದು ಸೆಲೆಕ್ಷನ್ ನಡೆದಿಲ್ಲ. ಕಾರಣ ಏನಂದ್ರೆ, ಕಟ್ ಆಫ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ, ಈ ಒಂದು ವರ್ಷದ ಕಟ್ ಆಫ್ ಎಷ್ಟು ಹೋಗ್ಬೋದು, ನಿಜವಾಗಿ ನಿಮ್ಮ ಒಂದು SLC ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ತಾವು ಈ ಬಾರಿ ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಕೆಲವೊಂದು ಸ್ಟೇಟ್ ನ ಒಂದು ಕಟ್ ಆಫ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಈವನ್ ಅದರಲ್ಲೂ ನಮ್ಮ ಒಂದು ಕರ್ನಾಟಕದ ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡಿಕೊಂಡು ಈ ಬಾರಿ ಎಷ್ಟು ಕಟ್ ಆಫ್ ನಿಲ್ಲಬಹುದು, ಆಕ್ಚುಲಿ ನಿಮ್ಮ ಈ ಬಾರಿ ಸೆಲೆಕ್ಷನ್ ನಡೆಯುತ್ತಾ ನಡೆಯಲ್ಲ ಎಂಬುದರ ಬಗ್ಗೆ ಇಲ್ಲಿ ಒಂದು ಕ್ಲಿಯರ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ನಾನು ತಮ್ಮ ಮುಂದೆ ನೀಡಕ್ಕೆ ಹೋಗ್ತಾ ಇದ್ದೀನಿ. ಸಾಧ್ಯವಾದಷ್ಟು ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ತಾವು ಟ್ರೈ ಅನ್ನ ಮಾಡಿ. ಓಕೆನಾ, ತಾವೇನಾದ್ರೂ ಸ್ಕಿಪ್ ಅನ್ನ ಮಾಡಿ ತಾವೇನಾದ್ರೂ ವಿಡಿಯೋನ ನೋಡಿದ್ರೆ ಖಂಡಿತವಾಗಿ ತಮಗೊಂದು ಒಂದು ಕ್ಲಾರಿಟಿ ಸಿಗುವುದಿಲ್ಲ. 100% ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ಬಟ್ ಒಂದು 100% ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಕಂಟಿನ್ಯೂ ಮಾಡೋಣ. ಇದರ ಮುಂಚೆ ಗಾಯ್ಸ್, ನಮ್ಮ ಒಂದು ಕರ್ನಾಟಕದಂತಹ ಪ್ರತಿ ಒಂದು ಅಪ್ಡೇಟ್ಗಳು ತಾವು ಪಡಿಬೇಕು ಅಂದ್ರೆ, ಈವನ್ ತಮ್ಗೇನಾದ್ರೂ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ಬೋದು, ಪ್ರತಿ ಒಂದು ಜಾಬ್ಗಳ ಒಂದು ಅಪ್ಡೇಟ್ಗಳು ಬೇಕು ಅಂದ್ರೆ ದಯವಿಟ್ಟು ತಾವು ಕೆರಿಯರ್ ಇನ್ಫೋ ಬೈ ಮುಜಮ್ಮಲ್ ಎನ್ನುವಂತ ಈ ಒಂದು ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಮೊದಲು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಎಷ್ಟು ಹೋಗಿದೆ, ಅದು ಯಾವ ಒಂದು ಸ್ಟೇಟ್ ನಲ್ಲಿ ಎಷ್ಟೊಂದು ಹೋಗಿದೆ ಎಂಬುದರ ಬಗ್ಗೆ ಮಾತಾಡ್ತೀನಿ. ಕೊನೆಯಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕದ ಒಂದು ಕಟ್ ಆಫ್ ಬಗ್ಗೆ ಪ್ರೀವಿಯಸ್ ಏನು ಹೋಗಿದೆ, ಈ ಬಾರಿ ಎಷ್ಟು ಹೋಗ್ಬೋದು ಎಂಬುದರ ಬಗ್ಗೆ ಡೀಟೇಲ್ ಆಗಿ ತಾವು ಇಲ್ಲಿ ಇನ್ಫಾರ್ಮೇಶನ್ ನೋಡಬಹುದು. ಓಕೆನಾ, ಮೊದಲನೇದಾಗಿ ಇಲ್ಲಿ ಒಂದು ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡಕ್ ಹೋದ್ರೆ, ಒಂದು ಕ್ಯಾಟಗರಿ ವೈಸ್ ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS, SC, ST, ಈ ಒಂದು ಸುಮಾರು 4-5 ಒಂದು ಕ್ಯಾಟಗರಿ ಏನಿದಾವೆ, ಈ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ಎಷ್ಟು ಒಂದು ಕಟ್ ಆಫ್ ಹೋಗಿದೆ ಇದು ತಾವು ನೋಡಬಹುದು. UR ಅಂದ್ರೆ ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ ತಾವು ಈಸಿಯಾಗಿ ತಾವು ನೋಡಬಹುದು 89% ವರೆಗೂ ಕೂಡ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ. ಓಕೆನಾ, ಒಂದು ಬೇಸಿಕ್ ಆಗಿ ಮಾತಾಡಕ್ ಹೋದ್ರೆ ಈ ಒಂದು ವೆಸ್ಟ್ ಬೆಂಗಾಲ್ ನಲ್ಲಿ ಒಂದು ಜನರಲ್ ನ ಒಂದು ಕ್ಯಾಟಗರಿ ಮೇಲೆ ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಿರ್ತಾರೆ ಅವರು ಈಸಿಯಾಗಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಬರೀ UR ಗೆ 89% ಅಂತ ಇದೆ, UR ಗೆ ಒಂದು 80%, 81%, 72% ಈ ರೀತಿಯಾಗಿರುವಂತಹ ಒಂದು ಕಟ್ ಆಫ್ ಹೋಗಿದೆ. ಅದೇ ರೀತಿಯಾಗಿ ST ನ ಒಂದು ಕ್ಯಾಟಗರಿ 74% ವರೆಗೂ ಕೂಡ ಇಲ್ಲಿ ಒಂದು ಕಟ್ ಆಫ್ ಹೋಗಿ ಇಲ್ಲಿ ಒಂದು ಸೆಲೆಕ್ಷನ್ ನ ಪಡ್ಕೊಂಡಿದ್ದಾರೆ. ಓಕೆನಾ, ನಂತರ ಒಂದು EWS ಬಗ್ಗೆ ಮಾತಾಡಕ್ ಹೋದ್ರೆ 88% ವರೆಗೂ ಒಂದು ಕಟ್ ಆಫ್ ಹೋಗಿದೆ. ತಾವು ಇಲ್ಲಿ ಇದೇ ರೀತಿಯಾಗಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇಲ್ಲಿ ಒಂದು OBC ನ ಒಂದು ಕ್ಯಾಟಗರಿ ಬಗ್ಗೆ ಮಾತಾಡಕ್ ಹೋದ್ರೆ 88% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ.
ಒಂದು ಓವರ್ ಆಲ್ ಆಗಿ ಹೇಳಬೇಕಾದ್ರೆ ಇಲ್ಲಿ ಒಂದು ಅಸ್ಸಾಂನಲ್ಲಿ ಏನು ಒಂದು ಸುಮಾರು 4-5 ಕ್ಯಾಟಗರಿ ಯಾರೆಲ್ಲ ಒಂದು ಅಪ್ಲೈಯನ್ನ ಮಾಡಿರ್ತೀರ ಈಸಿಯಾಗಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ಇದು ಒಂದು ಅಸ್ಸಾಂನ ಒಂದು ಸರ್ಕಲ್. ಆದರೆ ಮತ್ತೊಂದು ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಛತ್ತೀಸ್ಗಢದ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಗೆ ಒಂದು 97% ವರೆಗೂ ಕಟ್ ಆಫ್ ಹೋಗಿದೆ. ಓಕೆನಾ, ಒಂದು ಜಾಸ್ತಿ ರೇಂಜ್ ನಲ್ಲೇ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ. ಓಕೆನಾ, 97 ಅಂತ ಇದೆ, ಗೆ 97. OBCಗೆ ಕೂಡ ಇಲ್ಲಿ ಒಂದು 97 ಒಂದು ಪರ್ಸೆಂಟೇಜ್ ವರೆಗೂ ಒಂದು ಕಟ್ ಆಫ್ ಹೋಗಿದೆ. ಮತ್ತು ಅದೇ ರೀತಿಯಾಗಿ SC ಒಂದು ಕ್ಯಾಟಗರಿ ಕೂಡ ಇಲ್ಲಿ ಒಂದು 97 ವರೆಗೂ ಕಟ್ ಆಫ್ ಹೋಗಿದೆ. ಇಲ್ಲಿ ಒಂದು PWD ಒಂದು ಕ್ಯಾಟಗರಿಗೆ 89% ವರೆಗೂ ಇಲ್ಲಿ ಒಂದು ಕಟ್ ಆಫ್ ನಿಂತಿದೆ. ಕೆಲವೊಂದು ಸರ್ಕಲ್ ಅಲ್ಲಿ ಸ್ವಲ್ಪ ಕಡಿಮೆ ಕಟ್ ಆಫ್ ಹೋದ್ರೆ ಇನ್ನೊಂದು ಸರ್ಕಲ್ ಅಲ್ಲಿ ಬಹಳ ಒಂದು ಜಾಸ್ತಿ ಆಗಿರುವಂತಹ ಒಂದು ಕಟ್ ಆಫ್ ಹೋಗಿದೆ. ಇದಕ್ಕೆ ಒಂದು ಲಾಜಿಕ್ ಹೇಳ್ತೀನಿ ನಾನು ವಿಡಿಯೋ ಕೊನೆಯಲ್ಲಿ, ಯಾಕೆ ಈ ರೀತಿ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಇಲ್ಲಿ ನಾನು ಇನ್ಫಾರ್ಮೇಶನ್ ವಿಡಿಯೋ ಕೊನೆಯಲ್ಲಿ ನಾನು ಕೊಡ್ತೀನಿ. ನಂತರ ಇಲ್ಲಿ ಒಂದು ಗುಜರಾತ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡ್ಬೋದು SC ಒಂದು ಕ್ಯಾಟಗರಿಗೆ 88.2 ವರೆಗೂ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ. ಅದೇ ರೀತಿಯಾಗಿ ತಾವು URಗೆ ಚಕೋಟನ್ನ ಮಾಡಬಹುದು 89, EWS 88.8 ವರೆಗೂ ಹೋಗಿದೆ, STಗೆ 82 ಮತ್ತು URಗೆ 89%, OBCಗೆ 89.2 ವರೆಗೂ ಹೋಗಿದೆ. ಒಂದು ಬೇಸಿಕ್ ಆಗಿ ಹೇಳಬೇಕಾದ್ರೆ ಈ ಒಂದು ಏನು ಒಂದು ಗುಜರಾತ್ನ ಒಂದು ಸರ್ಕಲ್ ಅಲ್ಲಿ ಸ್ವಲ್ಪ ಕಡಿಮೆನೆ ಒಂದು ಕಟ್ ಆಫ್ ಹೋಗಿದೆ. ಓಕೆ, ನಂತರ ಇನ್ನೊಂದು ಸರ್ಕಲ್ ನ ತಾವು ಚಕೋಟ ಮಾಡಬಹುದು. ಬೇಸಿಕ್ ಆಗಿ ಇಲ್ಲಿ ಒಂದು ಹರಿಯಾಣ ಒಂದು ಸರ್ಕಲ್ಗೆ ಈ ಬಾರಿ ಒಂದು ಪ್ರೀವಿಯಸ್ ಒಂದು ಇಯರ್ ನಲ್ಲಿ ಪ್ರೀವಿಯಸ್ ಒಂದು ಕಟ್ ಆಫ್ ನಲ್ಲಿ ಬಹಳಷ್ಟು ಒಂದು ಹೈ ಒಂದು ಕಟ್ ಆಫ್ ನಿಂತಿರುವಂತಹ ಒಂದು ಸರ್ಕಲ್ ಯಾವುದು ಅಂದ್ರೆ ಅದು ಹರಿಯಾಣ ಒಂದು ಸರ್ಕಲ್ ಆಗಿರುತ್ತೆ. ಓಕೆ, ತಾವು ಯಾವುದೇ ಒಂದು ಕ್ಯಾಟಗರಿನ ತಾವು ಚಕೋಟನ್ನ ಮಾಡ್ಕೊಳ್ಳಿ 100% ವರೆಗೂ ಒಂದು ಕಟ್ ಆಫ್ ಇಲ್ಲಿ ನಿಂತಿದೆ. ಚಕೋಟನ್ನ ಮಾಡಬಹುದು. SCಗೆ 100, EWSಗೆ 100, ಅದೇ ರೀತಿ OBCಗೆ 100 ಮತ್ತು URಗೆ 100. ಈ ರೀತಿಯಾಗಿ ಹರಿಯಾಣ ಎಂಬುವಂತಹ ಒಂದು ಸರ್ಕಲ್ ಅಲ್ಲಿ ಪ್ರತಿಯೊಂದು ಮೆರಿಟ್ ಲಿಸ್ಟ್ ಅಲ್ಲಿ ಕೂಡ 100% ವರೆಗೂ ಒಂದು ಕಟ್ ಆಫ್ ಅನ್ನ ನಿಂತಿರುವಂತದ್ದು ತಾವು ಹರಿಯಾಣ ಎಂಬುವಂತಹ ಒಂದು ಸ್ಟೇಟ್ ನಲ್ಲಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಓಕೆ, ನೆಕ್ಸ್ಟ್ ಯಾವ ಒಂದು ಸ್ಟೇಟ್ ಅಂದ್ರೆ ಜಾರ್ಖಂಡ್ ನ ಒಂದು ಸ್ಟೇಟ್ ಬಗ್ಗೆ ತಾವು ಇಲ್ಲಿ ಚಕೋಟನ್ನ ಮಾಡಬಹುದು. OBCಗೆ 95%, STಗೆ 91%, SCಗೆ 95%, URಗೆ ಅಂದ್ರೆ ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ 95% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಅನ್ನು ನಡೆದಿದೆ. ಓಕೆ, ಬೇಸಿಕ್ ಆಗಿ EWSಗೆ 93.8% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಅನ್ನ ಹೋಗಿದೆ. ಕೆಲವೊಂದು ಕ್ಯಾಟಗರಿಯಲ್ಲಿ ಒಂದು ಕ್ಯಾಟಗರಿ ವೈಸ್ ಬಗ್ಗೆ ಮಾತಾಡಕ್ ಹೋದ್ರೆ ಅಲ್ಪ ಸ್ವಲ್ಪ ಒಂದು ಡಿಫರೆನ್ಸ್ ಇದ್ದೇ ಇರುತ್ತೆ. 2 ಅಥವಾ ಒಂದು 3 ಪಾಯಿಂಟ್ ಒಂದು ಕಟ್ ಆಫ್ ನ ಒಂದು ಡಿಫರೆನ್ಸ್ ಅನ್ನ ತಾವು ನೋಡಬಹುದು ಪ್ರತಿ ಒಂದು ಸರ್ಕಲ್ ನಲ್ಲಿ. ಓಕೆ, ನೆಕ್ಸ್ಟ್ ನಾವು ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ತಮಿಳುನಾಡು ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು OBCಗೆ 97 ವರೆಗೂ ಒಂದು ಕಟ್ ಆಫ್ ನಿಂತಿದೆ, SCಗೆ 96 ಆಗಿರ್ಬೋದು, ಜನರಲ್ಗೆ 97 ಮತ್ತು OBCಗೆ 97, EWSಗೆ 92 ವರೆಗೂ ಇಲ್ಲಿ ಒಂದು ಕಟ್ ಆಫ್ ಅನ್ನ ತಾವು ಈ ಒಂದು ತಮಿಳುನಾಡಿನ ಒಂದು ಏನೋ ಒಂದು ಸರ್ಕಲ್ ಅನ್ನು ನೋಡಬಹುದು. ಓಕೆ, ತಾವು ಇನ್ನು ಬಹಳಷ್ಟು ಒಂದು ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ಹೋಗಿ ಪ್ರತಿ ಒಂದು ಸರ್ಕಲ್ ನ ತಾವು ಏನೋ ಒಂದು ಕಟ್ ಆಫ್ ಅನ್ನ ತಾವು ಚಕೋಟ್ ಅನ್ನ ಮಾಡಬಹುದು. ಓಕೆ, ನಾನು ತಮಗೆ ಒಂದು ಬೇಸಿಕ್ ಆಗಿ ಪ್ರೀವಿಯಸ್ ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಕಟ್ ಆಫ್ ನಿಂತಿದೆ, ಈ ಬಾರಿ ಎಷ್ಟು ಕಟ್ ಆಫ್ ಹೋಗಬಹುದು ಎಂಬುದರ ಬಗ್ಗೆ ನಾನು ಇಲ್ಲಿ ಒಂದು ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಈ ರೀತಿಯಾಗಿರುವಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಒಂದು ಕರ್ನಾಟಕದ ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಎಷ್ಟು ಹೋಗಿದೆ ನೋಡಿ. ನಮ್ಮ ಒಂದು ಕರ್ನಾಟಕದಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಕೆಲವೊಂದು ಪ್ಲೇಸ್ ನಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಕೆಲವೊಂದು ಡಿವಿಷನ್ ಅಲ್ಲಿ. ಆದ್ರೆ ಇನ್ನೊಂದು ಕೆಲವೊಂದು ಡಿವಿಷನ್ ಅಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿಲ್ಲ. ಇದಕ್ಕೆ ಒಂದು ಕಾರಣ ಏನು ಎಂಬುದರ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ತಾವು ನೋಡಬಹುದು OBCಗೆ 94% ವರೆಗೂ ಕಟ್ ಆಫ್, URಗೆ 94% ವರೆಗೂ ಕಟ್ ಆಫ್, EWSಗೆ 91% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಅನ್ನು ನೋಡಬಹುದು. ತಾವು SCಗೆ ಇಲ್ಲಿ ತಾವು ಚಕೋಟ್ ಅನ್ನ ಮಾಡಬಹುದು 94%, STಗೆ 93%, EWSಗೆ 91% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಅನ್ನ ತಾವು ನೋಡಬಹುದು. ಓಕೆನಾ, ಇಷ್ಟು ನಮ್ಮ ಒಂದು ಕರ್ನಾಟಕದ ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಆಗಿರುತ್ತೆ. ಈವನ್ ನಮ್ಮ ಒಂದು ಕರ್ನಾಟಕದಷ್ಟೇ ಅಲ್ಲ, ನಾನು ಯಾವೆಲ್ಲ ಒಂದು ಇನ್ಫಾರ್ಮೇಶನ್ ಯಾವೆಲ್ಲ ಒಂದು ಸರ್ಕಲ್ಸ್ ನ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ ಅದು ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಆಗಿದೆ. ಬ್ರದರ್, ಈ ಬಾರಿ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳು ಅಥವಾ ಒಂದು ವೇಕೆನ್ಸಿಯಲ್ಲಿ ಎಷ್ಟು ಒಂದು ಕಟ್ ಆಫ್ ಅನ್ನ ನಿಲ್ಲಬಹುದು. ಸ್ನೇಹಿತರೆ, ತಾವು ಪ್ರತಿಯೊಂದು ಸ್ಟೇಟ್ ನ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ಒಂದು 85% ನ ಒಂದು ಮೇಲೆನೆ ಇಲ್ಲಿ ಒಂದು ಕಟ್ ಆಫ್ ಅನ್ನ 100% ನಿಲ್ಲುತ್ತೆ. ಓಕೆನಾ, ತಮ್ಮದೇನಾದ್ರೂ ಒಂದು SLC ನಲ್ಲಿ 85% ಮೇಲೆ ತಮ್ಮದೇನಾದ್ರೂ ಒಂದು ಪರ್ಸೆಂಟೇಜ್ ಇದ್ರೆ
ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ತಾವು ಅಪ್ಲೈಯನ್ನು ಮಾಡೋಕ್ಕೆ ತಾವು ಟ್ರೈಯನ್ನು ಮಾಡಿ ನೋಡಿ. ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ನ ರಿಲೀಸನ್ನು ಮಾಡಿದಾಗ ನಾನು ತಮ್ಮಲ್ಲಿ ಬಹಳ ಬೇಗ ಒಂದು ಅಪ್ಡೇಟನ್ನು ನಾನು ಶೇರನ್ನು ಮಾಡ್ಕೊತೀನಿ. ಅದೇನೆಂದರೆ ಯಾವ ಒಂದು ಡಿವಿಷನ್ಗೆ ಯಾವ ಒಂದು ಡಿಸ್ಟಿಕ್ಗೆ ಎಷ್ಟೊಂದು ವೇಕೆನ್ಸಿಗಳನ್ನು ರಿಲೀಸನ್ನು ಮಾಡಿದ್ದಾರೆ, ಅದರಲ್ಲಿ ಕ್ಯಾಟಗರಿ ವೈಸ್ ಎಷ್ಟೊಂದು ವೇಕೆನ್ಸಿಗಳನ್ನು ರಿಲೀಸನ್ನು ಮಾಡಿದ್ದಾರೆ, ಅದರ ಒಂದು ಬೇಸಿಸ್ ಮೇಲೆ ತಮಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಅದೇ ರೀತಿಯಾಗಿ ತಮ್ಮ ಒಂದು ಕ್ಯಾಟಗರಿನ ಒಂದು ಮೇಲೆ ತಾವು ಇಲ್ಲಿ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಒಂದು ಲಾಜಿಕ್ ಏನಂದ್ರೆ ಏನಪ್ಪ, ಒಂದು ಸಪೋಸ್ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ ಅಲ್ಲಿ ಬಹಳಷ್ಟು ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಕ್ಯಾಟಗರಿ ವೈಸ್ ಕೂಡ ಒಂದು ಬಹಳಷ್ಟು ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಆಗಿ ಎಲ್ಲಾ ಕ್ಯಾಂಡಿಡೇಟ್ಗಳು ಅದೇ ಒಂದು ಡಿವಿಷನ್ಗೆ ಟಾರ್ಗೆಟ್ ಅನ್ನ ಮಾಡ್ತಾರೆ, ಫೋಕಸ್ ಅನ್ನ ಮಾಡ್ತಾರೆ ಅಪ್ಲೈ ಮಾಡೋಕ್ಕೆ. ಆದರೆ ಕೆಲವೊಂದು ಡಿವಿಷನ್ ಅಲ್ಲಿ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿರ್ತಾರೆ. ಅದರಲ್ಲೂ ಒಂದು ಕ್ಯಾಟಗರಿ ವೈಸ್ ಕಡಿಮೆ ಆಗಿರುವಂತಹ ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡ್ತಾರೆ. ಅಂತಹ ಒಂದು ಡಿವಿಷನ್ಗೆ ಟಾರ್ಗೆಟ್ ಅನ್ನ ಮಾಡಲ್ಲ. ಸೊ ಅಂತಹ ಒಂದು ಡಿವಿಷನ್ಗಳಿಗೆ ತಾವು ಟಾರ್ಗೆಟ್ ಅನ್ನ ಮಾಡಬೇಕಾಗಿರುವಂಥದ್ದು. ಈಸಿಯಾಗಿ ತಾವು ಅಂತಹ ಒಂದು ಡಿವಿಷನ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತಹ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ನಂತರ ನಾನು ಡೀಟೇಲ್ ಆಗಿ ತಮಗೆ ಒಂದು A to Z ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ತಾವು ಯಾವುದೇ ಒಂದು ಕ್ಯಾಟಗರಿಗೆ ತಾವು ಸೇರಿಲಿ ಬಿಡಿ, ತಮ್ದೇನಾದ್ರೂ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಒಂದು 85% ಮೇಲೆ ತಮ್ದೇನಾದ್ರೂ ಒಂದು ರಿಸಲ್ಟ್ಸ್ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ತಾವು ಈ ಬಾರಿ ಅಪ್ಲೈಯನ್ನು ಮಾಡೋಕ್ಕೆ ತಾವು ಟ್ರೈಯನ್ನು ಮಾಡಿ. ಓಕೆನಾ, ಇಷ್ಟು ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ಕಟ್ ಆಫ್ ಮತ್ತು ಈ ಬಾರಿ ನಾವೊಂದು ಕಟ್ ಆಫ್ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ತಮ್ಗೇನಾದ್ರೂ ಒಂದು ಡೌಟ್ ಇದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ನಿಮ್ಮ ಒಂದು ಕಮೆಂಟ್ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ನೋಡಿ, ಇದೇ ರೀತಿಯಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಮ್ಮ ಒಂದು ಪ್ರತಿ ಒಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಬಂಪರ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.